ಶ್ರೀಲಂಕಾದ ಕೊಲಂಬೋದಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೃತ ಹನುಮಂತರಾಯಪ್ಪ ನಿವಾಸಕ್ಕೆ ಡಿವಿ ಸದಾನಂದಗೌಡ ಕೂಡ ಈಗಾಗಲೇ ಭೇಟಿ ಕೊಟ್ಟಿದ್ದಾರೆ. ಬೆಂಗಳೂರಿನ ಪಿಣ್ಯ 8ನೇ ಮೈಲಿಯಲ್ಲಿರುವಂತಹ ಹನುಮಂತರಾಯಪ್ಪ ನಿವಾಸಕ್ಕೆ ಈಗಾಗಲೇ ಸಾಕಷ್ಟು ಜನ ದೌಡಾಯಿಸ್ತಾ ಇದ್ದಾರೆ. ರಾಜಕಾರಣಿಗಳು, ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಅಲ್ಲಿ ಆಗಮಿಸ್ತಾ ಇದ್ದಾರೆ. ಹನುಮಂತರಾಯಪ್ಪ ಕುಟುಂಬಸ್ಥರಿಗೆ ಸದಾನಂದಗೌಡ ಕೂಡ ಸಾಂತ್ವನ ಹೇಳಿದ್ದಾರೆ. ಹನುಮಂತರಾಯಪ್ಪ, ರಂಗಪ್ಪ ಸೇರಿ ಒಟ್ಟು 7 ಜನ ನಾಪತ್ತೆ ಅಂತ ಈಗಾಗಲೇ ತಿಳಿದು ಬಂದಿದೆ. ವಿದೇಶಾಂಗ ಸಚಿವರು ಇಬ್ಬರು ಮೃತಪಟ್ಟಿರೋ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ರಾಜ್ಯದ ಪುರುಷೋತ್ತಮ್ಗೆ ಯಾವುದೇ ತೊಂದರೆ ಆಗಿಲ್ಲ. ಅಲ್ಲಿನ ಕನ್ನಡಿಗರಿಗೆ ಅರೈವಿಂಗ್ ಟಿಕೆಟ್ ಕೊಡಿಸೋ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಸಾಂತ್ವನ ಹೇಳಿದ ಬಳಿಕ ಸಚಿವ ಡಿ ವಿ ಸದಾನಂದಗೌಡ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಸರ್ಕಾರದ ವತಿಯಿಂದ ಏನೆಲ್ಲ ಮುಂದಿನ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದರ ಬಗ್ಗೆ ಎಲ್ಲರೂ ಕೂಡ ಆಲೋಚನೆ ಮಾಡ್ತಾ ಇದ್ದಾರೆ. ಪಾರ್ಥಿವ ಶರೀರ ರವಾನೆ ಮಾಡೋದು ವಿಚಾರ ಬಗ್ಗೆ ಸಂಬಂಧಪಟ್ಟ ಹಾಗೆ ಮತ್ತು ಇನ್ನು ನಾಪತ್ತೆಯಾದವರಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ರೀತಿಯಿಂದಲೂ ಕೂಡ ಸೂಕ್ತವಾದಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕಾದಂಥ ಒಂದು ಅನಿವಾರ್ಯತೆ ಬಂದೊದಗಿದೆ. ಇನ್ನು ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂಥ ಕೆಲಸ ಕೂಡ ನಡೆದಿದೆ. ಇದೊಂದು ಅತ್ಯಂತ ದುಃಖದಾಯಕವಾದಂಥ ಘಟನೆ. ಜಗತ್ತೇ ಬೆಚ್ಚಿ ಬೀಳುವಂಥ ಒಂದು ಭಯೋತ್ಪಾದಕರ ಕಾರ್ಯಾಚರಣೆ ಇದು. ಜಗತ್ತೇ ಇದನ್ನು ಒಕ್ಕೊರಲಿಂದ ಅದನ್ನು ಖಂಡನೆ ಮಾಡುವಂಥದ್ದನ್ನು ಮಾಡಿದೆ. ವಿಶೇಷವಾಗಿ ಕರ್ನಾಟಕದ ಸುಮಾರು 10 ಜನರು ಈ ಒಂದು ಇದರಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅದರಲ್ಲಿ ಈಗಾಗಲೇ ನಾನು ಬಂದ ಮನೆಯ ಹನುಮಂತರಾಯಪ್ಪನವರು, ರಂಗಪ್ಪನವರು, ಲಕ್ಷ್ಮೀನಾರಾಯಣ, ಪುಟ್ಟರಾಜು, ರಮೇಶ, ಶಿವಕುಮಾರ್, ಮಾರೇಗೌಡ, ಪುರುಷೋತ್ತಮ್ ರೆಡ್ಡಿ ಮತ್ತು ನಾಗರಾಜ್ ಇಷ್ಟು ಜನ ಕರ್ನಾಟಕದವರು ಅಂತ ಹೇಳಿ ಮಿಸ್ಸಿಂಗ್ ಆದಂಥ ನಮ್ಮ ವಿದೇಶಾಂಗ ಸಚಿವಾಲಯ ನಮಗೆ ಕ್ಲಾರಿಫೈ ಮಾಡಿದೆ. ಈಗಾಗಲೇ ಇದರಲ್ಲಿ ನಮ್ಮ ಹನುಮಂತರಾಯಪ್ಪ ಮತ್ತು ರಂಗಪ್ಪನವರು ಅವರ ಡೆತ್ತನ್ನು ಈಗಾಗಲೇ ನಮ್ಮ